ಕಂಟಿನ್ಯೂ ಮಾಡ್ತೀನಿ. ನಮ್ಮ ಜೊತೆಗೆ ಮಾನವ ಹಕ್ಕು ಹೋರಾಟಗಾರರಂತ ಶಂಕರ್ ನಾಯ್ಕ್ ಅವರು ನೇರ ಸಂಪರ್ಕದಲ್ಲಿ ನಮ್ಮನ್ನು ಜಾಯ್ನ್ ಆಗ್ತಾ ಇದ್ದಾರೆ. ವೆಲ್ಕಮ್ ಸರ್ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಎಸ್ ಸರ್, ಈಗ ಈ ಅಮೃತಹಳ್ಳಿ ಪೊಲೀಸ್ ಕೇಸ್ ಏನಿದೆಯಲ್ಲ, ಅಕ್ರಮವಾಗಿ ಬಂಧನದಲ್ಲಿ ಇಟ್ಟಿರುವಂತಹ ವಿಚಾರ ನಿಮಗೆ ಗೊತ್ತಿರ್ಬೋದು ಅನ್ಕೋತೀನಿ. ಹಾ ಎಸ್, ಇಲ್ಲಿ ಯಾರು ತಪ್ಪು ಏನು ಅಂತ ನೋಡೋಕೆ ಹೋದ್ರೆ ನೇರವಾಗಿ ಪೊಲೀಸ್ ಇನ್ಸ್ಪೆಕ್ಟರ್ ಮೇಲೆ ಬರುತ್ತೆ. ಅವರೇ ತಪ್ಪು ಮಾಡಿದ್ದಾರೆ ಅನ್ನೋದು ಪಕ್ಕ. ಯಾಕಂತಂದ್ರೆ ಇಲ್ಲಿ ಯಾವುದೇ ರೀತಿಯ ಕಾನೂನನ್ನು ಕೂಡ ಪಾಲಿಸಿಲ್ಲ. ಒಂದಷ್ಟು ನಿಯಮ ನಿಬಂಧನೆಗಳಿರ್ತವೆ. ಯಾವ್ದಾದ್ರು ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ಕೊಂಡು ಬರುವಂಥ ಸಂದರ್ಭದಲ್ಲಿ ಮತ್ತೆ ವ್ಯಕ್ತಿನ ಅರೆಸ್ಟ್ ಮಾಡಿ ಆದ ನಂತರ ಮಾಡುವಂಥ ಪ್ರೊಸೀಜರ್ಸ್ ಏನಿದೆ ಅದು ಯಾವುದನ್ನು ಕೂಡ ಇಲ್ಲಿ ಫಾಲೋ ಮಾಡಿಲ್ಲ. ಏನು ಹೇಳ್ತೀರಿ ಸರ್ ಇದಕ್ಕೆ? ಈಗ ಮಾನವ ಹಕ್ಕು ಆಯೋಗ ಹೋಗಿ ರೈಡ್ ಮಾಡಿದಾಗ ಗೊತ್ತಾಯಿತು, ಇಲ್ಲಾಂದ್ರೆ ಇಂಥ ಎಷ್ಟು ಪ್ರಕರಣಗಳಿದೆಯೋ ಯಾರಿಗೂ ಗೊತ್ತು. ಇದು ತುಂಬಾ ಪ್ರಕರಣಗಳು ಇದೆ ಸರ್ ಈ ತರ. ಯಾಕಂದ್ರೆ ನಾವು ಎಚ್ ಆರ್ ಸರ್ ಲೆವೆಟ್ ಅಲ್ಲಿ ಹೋದಾಗ ರವಿ ಇನ್ಸ್ಪೆಕ್ಟರ್ ಒಬ್ರು ಇದೇ ತರ ಒಂದ್ ಕೆಲಸ ಮಾಡಿದ್ರು. ಆ ಅಪ್ಪಂಗೆ ಹೇಳ್ಬಿಟ್ಟು ಬಂದ್ವಿ, ನೋಡಪ್ಪ ನೀನ್ ಮಾಡ್ತಾ ಇರೋದು ತಪ್ಪು, ಇದನ್ನ ಆಯೋಗಕ್ಕೆ ತಿಳಿದ್ರೆ ನಿಮ್ಮನ್ನ ಬೇರೆ ಕಸ್ಟಡಿಗೆ ತಗೋಬೇಕಾಗತ್ತೆ, ಇದು ಉಲ್ಲಂಘನೆ. ಇದು ಮಾನವನ ಅಮೃತಹಳ್ಳಿ ಇನ್ಸ್ಪೆಕ್ಟರ್ ಬಗ್ಗೆ ಏನ್ ಹೇಳ್ತೀರಿ? ಇದಕ್ಕೆ ಇದು ಮಾಡಿರೋದು ಅನ್ಯಾಯ ಇದು. ಯಾಕಂದ್ರೆ ಒಬ್ರು ಅಧಿಕಾರಿ ಇವರು ಓದ್ಬಿಟ್ಟು ಬಂದಿದಾರ, ಓದ್ದೆ ಬಂದಿದಾರ, ಯಾವ ಕೋಟ ಮಾಡಿ ಬಂದಿದಾರ ಅಂತ ಇವ್ರನ್ನ ಪರಿಗಣಿಸ್ಬೇಕು ನಾವು. ಆಮೇಲೆ ಮಾನವ ಹಕ್ಕುಗಳು ಉಲ್ಲಂಘನೆ ಆಗ್ತಾ ಇದೆ ಇಲ್ಲಿ. ಓಕೆ, ಅಲ್ಲ ಇವ್ರ ಮೇಲೆ ಏನ್ ಕ್ರಮ, ಏನು ಅರೆಸ್ಟ್ ಮಾಡ್ಬೋದಾ? ಈಗ ಮೇಲ್ನೋಟ ಗೊತ್ತಾಗಿದೆಯಲ್ಲ, ಈಗ ಸಡನ್ ಆಗಿ ರೈಡ್ ಆದಾಗ ಗೊತ್ತಾಗಿದೆ, ಈತನ ಅರೆಸ್ಟ್ ಮಾಡ್ಬೋದಲ್ವಾ? ಈತನ ಮೇಲೆ ಇವಾಗ ಮೇಲಿರೋ ಅಧಿಕಾರಿಗಳು ಇವ್ರನ್ನ ರಿಪೋರ್ಟ್ಗಳು ತಗೋಬೇಕಾಗತ್ತೆ. ಆಮೇಲೆ ಈ ಅಪ್ಪನ್ನ ಡೀಸೆಂಟ್ ಆಗಿ ನೋಡಿದಾಗ ಏನೋ ವಹಿವಾಟುಗಳು ಏನೋ ನಡೆದಿದ್ಯಾ ಇಲ್ವಾ ಅಂತ ಒಂದ್ ಸ್ವಲ್ಪ ಆಲೋಚನೆಗಳು ಮಾಡ್ಬೇಕಾಗತ್ತೆ ನಾವುನು. ಯಾಕಂದ್ರೆ ಏಕಾಏಕಿ ಅವ್ರಿಗೆ ಪರ್ಮಿಷನ್ ಕೊಟ್ಟಿದಾರ ಇಲ್ಲ ಪರ್ಮಿಷನ್ ಕೊಡದೆ ಇವರು ತಗೊಂಬಂದಿ ಅವ್ರನ್ನ ಕರ್ಕೊಂಡ್ ಬಂದಿದಾರ ಅಂತ ಹೇಳಿ ನಾವು ಅದನ್ನ ಪರಿಗಣಿಸ್ಬೇಕು ಅನ್ಸುತ್ತೆ. ಅಲ್ಲ ಅಲ್ಲಿ ಯಾವ್ದು ಡೈರಿಲಿ ಯಾವ್ದು ಮೇಂಟೈನ್ ಆಗಿಲ್ವಂತಲ್ಲ, ಹಂಗಾದ್ರೆ ಇವ್ರು ಉಲ್ಲಂಘನೆ ಮಾಡಿದಾರೆ ಅಂತ ಅರ್ಥ. ಅಂದ್ಮೇಲೆ ಡೈರೆಕ್ಟ್ ಆಗಿ ಅರೆಸ್ಟ್ ಮಾಡ್ಬೋದಲ್ವಾ? ಇವ್ರ ಮೇಲಿನ ಅಧಿಕಾರಿಗಳಿಗೆ ನಾವು ಸೂಚನೆ ಕೊಟ್ಟು ಅವ್ರನ್ನ ಅರೆಸ್ಟ್ ಮಾಡು ಅಂತ ಹೇಳ್ಬೇಕು. ಮುಂದಿನ ದಿವಸದಲ್ಲಿ ಇದನ್ನ ಈಗ ಮಾನವ ಹಕ್ಕು ಆಯೋಗ ಕೇಸ್ ದಾಖಲಿಸ್ಕೊಳ್ಳುತ್ತಲ್ಲ ಇದು ಅಲ್ವಾ? ದಾಖಲೆ ಮಾಡಿದ್ರೆ ಇದಕ್ಕೆ ಅವ್ರಿಗೆ ಶಿಕ್ಷೆ ಏನು? ಅರೆಸ್ಟ್ ಆಗ್ಬೇಕಲ್ವಾ ಕೂಡಲೇ? ಇಲ್ಲಿ ಹೌದೌದು 100% ಅರೆಸ್ಟ್ ಆಗ್ಬೇಕು ಅವರು. ಅಲ್ಲ ಈಗ ಟೈಮ್ ಕೊಟ್ಟಾಗ, ಈಗ ವಿಚಾರಣೆ ಕರೆದಿದ್ದಾರೆ, ಟೈಮ್ ಕೊಟ್ಟಾಗ ತಪ್ಪಿಸ್ಕೊಳ್ಳೋ ಸಾಧ್ಯತೆ ಕೂಡ ಇದೆ ಅಲ್ವಾ? ಹೀಗೆ ಇದೆ ಇದೆ ಆಗ್ಬೋದು. ಯಾಕಂದ್ರೆ ಇವ್ರುಗಳು ತುಂಬಾ ಮೋಸ, ವಂಚನೆ, ದೊರಡೆ ಎಲ್ಲದಕ್ಕೂ ಇವ್ರದೇ ಇನ್ವಾಲ್ವ್ ಆಗಿರ್ತಾರೆ ಈ ಪೊಲೀಸ್ಗಳು. ಎಲ್ಲೋ ಒಬ್ರು ವ್ಯಕ್ತಿಗಳು, ಒಳ್ಳೆ ವ್ಯಕ್ತಿಗಳು ಇದಾರೆ ಅದರಲ್ಲಿ, ಆದ್ರೆ ಎಲ್ಲೋ ಒಬ್ಬ ವ್ಯಕ್ತಿಗಳು ಮಾಡೋ ತಪ್ಪಿಗೆ ಎಲ್ಲಾ ಇಲಾಖೆಗಳಿಗೆಲ್ಲ ತಪ್ಪು ಕಾಣಿಸತ್ತಿದೆ. ಹೌದು, ಏನ್ ಮಾಡ್ಬೇಕು ಅಂತೀರಿ? ಈ ಮಾನವ ಹಕ್ಕು ಆಯೋಗ ಏನ್ ಕ್ರಮ ತಗೊಳುತ್ತೆ? ನೆಕ್ಸ್ಟ್ ಸ್ಟೆಪ್ ಏನು? ಈಗ ರೈಡ್ ಮಾಡಿ ಆಯ್ತು, ರೈಡ್ ಮಾಡಿದಾಗ ಅಕ್ರಮ ಬಂಧನ ಇಟ್ಕೊಂಡಿರೋದು ಗೊತ್ತಾಗಿದೆ, ನೆಕ್ಸ್ಟ್ ಸ್ಟೆಪ್ ಏನು? ಡೈರೆಕ್ಟ್ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ಬೇಕು ಈ ಅಪ್ಪನ್ನ. ಅಲ್ಲಲ್ಲ, ಮಾನವ ಹಕ್ಕು ಆಯೋಗದಿಂದ ಏನ್ ಸ್ಟೆಪ್ ತಗೊಳ್ತೀರಿ? ಮಾನವ ಹಕ್ಕುಗಳು ಇವರು ಆಯೋಗದಲ್ಲಿ ಸತ್ತೋಗಿದೆಯಲ್ಲ ಸರ್, ಸತ್ತೋಗಿದೆ. ಇವತ್ತಿನ ದಿವಸ ರಾಜಕೀಯದವರು ಅವ್ರನ್ನ ಬಿಡ್ತಾ ಇಲ್ಲ, ಮುಂದ್ ಬಿಡ್ತಾ ಇಲ್ಲ. ಮಾನವ ಹಕ್ಕುಗಳಿಗೆ ಯಾವ್ದೇ ಒಂದು ದೂರುಗಳು ಕೊಟ್ರು ಸರಿಯಾಗಿ ಪರಿಗಣಿಸೋದಿಲ್ಲ. ನಮ್ದೇ ಎಷ್ಟು ಒಂದು 30ವರೆಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಯಾವ್ದು ಇದುವರೆಗೂ 2 ವರ್ಷ ಆಗಿದೆ. ಆ ಕಂಪ್ಲೇಂಟ್ ಗೆ ಯಾವ್ದು ಸ್ಪಂದಿಸ್ತಾನೂ ಇಲ್ಲ, ಯಾವ್ದು ರಿಪ್ಲೈನೂ ಬರ್ತಾ ಇಲ್ಲ ಆ ಕಡೆಯಿಂದ. ಓಕೆ, ಅಲ್ಲ ಹಿಂಗಾದ್ರೆ ಇಲ್ಲಿ ಕೋರ್ಟೆ ತೀರ್ಪು. ಇಲ್ಲಿ ಅದೇ ಹೇಳ್ತಾ ಇದೀರಲ್ಲ, ಭ್ರಷ್ಟ ಅಧಿಕಾರಿಗಳು ತುಂಬಾ ಆಗ್ಬಿಟ್ಟಿವೆ.